ಪ್ರಪಂಚದ ಬೆಳಕನ್ನ ತೋರಿಸಿದ ಓ ತಂದೆಯವರೇ ಮೊದಲಾಗಿ ವಂದಿಸಿಕೊಳ್ತಾರೆ. ಸೌಜನ್ಯ ಏನೊಂದು ಸೌಜನ್ಯ, ನಿಜವಾಗಿ ಗಂಡಗಿರಬೇಕಂತ ಸೌಜನ್ಯವೇ ಅಲ್ಲ, ಇದು ಹೆಂಡತಿಗೆ ಇರಬೇಕಾಗ್ತದೆ. ಪಿತೃ ಮಹಾರಾಜರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮ. ಏನು ಹುಡುಗ, ಏನು ಹುಡುಗ, ಇವ ನನ್ನ ಹುಡುಗ, ನನ್ನ ನೀವೇ ಹೇಳೋದ್ರಿಂದ ವಿಶ್ವಾಸ ಬಂತು, ವಿಶ್ವಾಸ. ಗುರು ಹಿರಿಯರನ್ನ ಮನಸ ಸ್ಮರಿಸಿ ವಂದಿಸಿಕೊಳ್ತಾ ಇದ್ದೇನೆ. ನಿಜವಾಗಿ ಇವನ್ ಕಂಡ್ರೆ ಪಟ್ಟಾಭಿಷೇಕ ಬಂದ್ರೆ ರಾಮನ ಕಂಡ ಕಾಣ್ತಾ ಹೋಗ್ತಾನೆ. ಅವ ರಾಮನ ಮಾಡುವುದಕ್ಕೂ ಸಿದ್ಧ. ಆದ್ರೆ ಅಪ್ಪ ಮಾತ್ರ ರಾವಣೆ. ಆತ್ಮೀಯ ಸ್ನೇಹಿತರಾಗಿರುವಂತ ಕಿಲ ಕಿಲ ಕೋಕಿಲನ ಪಾದಾರವಿಂದಗಳಿಗೆ ಅಯ್ಯೋ ಎಂತ ಒಂದು ವಿನಯ, ವಿನಯ, ಎಂತ ವಿನಯ. ವಿನಯವನ್ನ ಅವರಿಗೆ ತೋರಿಸಪ್ಪ. ನೀ ತೋರ್ಸ್ಬೇಕಾದ ಅಪ್ಪರು ಎಲ್ಲಪ್ಪ, ಅವ್ರಿಗೆ ತೋರ್ಸಪ್ಪ. ಮತ್ತೆ ತೋರ್ಸ. ನನ್ನನ್ನ ಕರೆಸಿದ್ದು ಯಾಕೆ ಎನ್ನುವಂತ ಕಾರಣವೇ ವಿನಯ, ಇವ್ರಿಗೆ ತೋರ್ಸ. ನನ್ನ ಮಗನ ಗುಣ, ಅವನ ಸಂಸ್ಕಾರ. ಅಯ್ಯೋ ಸಂಸ್ಕಾರ ನಿಮ್ಮ ಗಾಲ, ಎಂತ ಸಂಸ್ಕಾರ. ಏನು ಹೇಳ್ತಾ ಇದೆಯೋ ನೀನು? ಮೊನ್ನೆ ಮಾಡಿದಕ್ಕೆ ನಾಗರ ಸಂಸ್ಕಾರ ಅದೆಲ್ಲ ಪರಿಹಾರ ಮಾಡ್ಕೊಂಡ್ಬಿಟ್ರ. ಹಾಗೆ ಹಾಗೆ ಹುಡುಗ ಹಾಗೆ ಅಯ್ಯೋ ನಯ, ವಿನಯ, ನಾಚಿಕೆ, ನಿಜವಾಗ್ಯ. ನನ್ನ ಕುರಿತಾಗಿ ಇನ್ನೆರಡು ಮಾತಾಡಲಾರೆ. ಆಡ್ತೇನೆ, ಆಡ್ತೇನೆ. ಹೇಳಪ್ಪ. ನಿಜವಾಗಿ ಇಂಥ ಒಳಿಯರನ್ನಾಗಿ ಪಡಿಲಿಕ್ಕೆ ಮಾವು ಪುಣ್ಯ ಮಾಡಿರ್ಬೇಕು. ನಾನು ನೋಡಿದ್ರೆ ಗೊತ್ತಾಗ್ತದೆ. ಮತ್ತೆ ಎಷ್ಟು ಒಳ್ಳೆವ ಅಂತ ಕೇಳಿದ್ರೆ ಎಷ್ಟು ಒಳ್ಳೆಯ ಒಂದೇ ಒಂದು ಚಟ ಇಲ್ಲ ಇವರಿಗೆ. ಚಟ ಎಂಬುದೇ ಇಲ್ಲ, ಒಂದು ಚಟ ಇಲ್ಲ, ಒಂದು ಚಟ ಇಲ್ಲ. ಸಾವಾಸ ದೋಷ ಅಂತೂ ಇಲ್ಲವೇ ಇಲ್ಲ. ಅಯ್ಯೋ ಸಾವಾಸ ತನ್ನದ್ದೇ ಹೇಗಿರುತ್ತೆ ಚಟ. ಈಗ ಒಂದು ಚಟ ಇಲ್ಲ ಅಂತಂದ್ರೆ ಒಂದೂ ಚಟ ಇಲ್ಲ ಅಂತ ಹಾಗೆ ಯಾವುದೇ ಕೇಳಿ ನನಗೆ ಬೇಡ. ಮುಟ್ಟುವುದೇ ಇಲ್ಲ, ಮತ್ತೆ ಕೇಳುವುದೇ ಇಲ್ಲ. ಹಾಗೆ ಏನು ನಿನ್ನ ಅಭಿನಯ? ಆ ರೀತಿಯ ಸ್ವಭಾವದವ. ಹಾಗೆ ನನ್ನ ಮಗ. ಒಂದೇ ಕುಡಿಯುವ ಚಟ ಉಂಟಾ? ಉಂಟಾ? ಇಲ್ಲ. ಉಂಟಾ? ಉಂಟಾ ನನಗೆ ಗೊತ್ತಿಲ್ಲ. ಇದ್ರೆ ಕೊಡಿ. ಯಾರಿಗೆ? ಅವನಿಗೆ ಕೊಟ್ಟು. ತೋರಿಸಿ ಅಂತ ಅವನಿಗೆ ಕೊಡಿ. ಉಳಿದ್ರೆ ಅವ್ರಿಗೆ ಕೊಡಿ. ಅಲ್ವಾ? ಅದು ಇಲ್ಲ. ಕುಡಿಯುವ ಚಟ ಇಲ್ಲ. ಆಮೇಲೆ ಹೆಣ್ಮಕ್ಕಳದು ಹೆಣ್ಮಕ್ಳ ಚಟ ಇವನಿಗೆ ಕಣ್ಣೆತ್ತಿ ನೋಡುವುದೇ ಇಲ್ಲ. ಯಾಕೆ ನೋಡ್ತಾ ತಲೆ ಎತ್ತಲಿಕ್ಕ? ತಲೆ ಎತ್ತು ಗದ್ಲೆ ಅಪ್ಪ ಮಗ ಜೋಡಿ ಅಂದ್ರೆ ಯಾವ ಹೆಣ್ಣು ಮಕ್ಕಳನ್ನು ತಲೆ ಎತ್ತಿ ನೋಡುವುದಲ್ಲ, ತಲೆಯೇ ಎತ್ತಕ್ಕೆ ಆಗುದಿಲ್ಲ. ಒಳ್ಳೆಯ ಸಂಸ್ಕಾರ, ವಿನಯ, ದಾಕ್ಷಿಣ್ಯ, ನಾಚಿಕೆ, ಅದೊಂದಾಯ್ತಾ. ಮತ್ತೆ ಬೇರೆ ಎಂತ ಇಲ್ಲ. ಇಲ್ಲಿವರೆಗೆ ಕೇಳಿದ್ರೆ ಮಾಂಸಾಹಾರವೂ ಇಲ್ಲ. ಹೌದಾ? ಬರೀ ಸಸ್ಯಾಹಾರ. ಸಸ್ಯಾಹಾರ. ಹೌದಪ್ಪ. ಅದರ ಹತ್ತಿರ ಹೋಗುವುದೂ ಇಲ್ಲ. ಹತ್ತಿರ ಇವು ಹೋಗುವುದೇ ಇಲ್ಲ. ಯಾರ ಹತ್ರ? ಅಪರೂಪದ ಮೊಟ್ಟೆ ತಿಂತ. ಅನಂತ ಮಾಡ್ತೇವೆ ಅದು ಮಾಡ್ದಲ್ಲ
ಬಳಿ ಅಷ್ಟೇ. ಅದು ದಾಕ್ಷಿಣ್ಯ ಗೊತ್ತಿರಲಿಕ್ಕೂ ದಾಕ್ಷಿಣ್ಯ ಮಾಡ್ತಾ ಒಟ್ಟು ಒಳ್ಳೆ ಅಂದ್ರೆ ಉಪ್ಪುಗೆಲ್ಲ ಹಾಕಿಕೊಡಿ ಅಂತ ನನ್ನ ಮಗನಲ್ಲವೇ ಓಡು ಬಿಡುದಿಲ್ಲ ಅವರು ಮರ್ಯಾದೆ ತೆಗಿತೀರೇನು? ಚಟವೆಂದರೆ ಚಟ್ಟಕ್ಕೆ ಸಮಾನ. ಚಕ್ಕ ಸಮಾನ ಯಪ್ಪ ಅವನ ಗುಣ ಉಂಟಲ್ಲ ನಿಜವಾಗಿ ನಿಮ್ಮ ಮಗಳು ಯೋಗವ ಅಲ್ಲ ಅವನ ಮಾತನ್ನ ಯಾವ ಸತ್ತ ಮಾವನಿಗೂ ಇಂಥವ್ರು ಅಲ್ಲ ಮಾತಿಗೆ ಅವ ಹಾಗೆ ಅವ್ರ ಮಾತೇ ಹಾಗೆ. ಏನ್ ಮಾಡ್ಲಿಕ್ಕಾಗುವುದಿಲ್ಲ. ನಮಗೆ ಬೇಕು ಅಮ್ಮ ಯಾವತ್ತೂ. ಹೀಗೆ ಓ ಗಂಡು ಹೆಣ್ಣಿನ ಸಂಬಂಧ ಅಂದ್ರೆ ಅದು ಅಪೂರ್ವವಾದದ್ದು. ಈ ಪ್ರಪಂಚದಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಮತ್ತೊಂದು ಗಂಡು. ಹೌದು ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿಲ್ಲ. ಒಂದು ಒಂದು ಗಂಡಿಗೆ ಒಂದು ಹೆಣ್ಣು, ಹೆಣ್ಣು ಒಂದು ಹೆಣ್ಣಿಗೆ ಮತ್ತೊಂದು ಗಂಡು. ಅಂದ್ರೆ ಆ ಹೆಣ್ಣಿಗೆ ಎರಡು ಗಂಡು ಆಗಿಲ್ಲ. ಅಲ್ಲಲ್ಲ ಒಂದು ಹೆಣ್ಣು ಒಂದು ಗಂಡು, ಒಂದು ಗಂಡಿಗೆ ಒಂದು ಹೆಣ್ಣು. ಒಂದು ಗಂಡಿಗೆ ಒಂದು ಹೆಣ್ಣು. ಈ ಗಂಡಿಗೆ ಅಯ್ಯೋ ನನ್ನ ಮಗನ ಮಾತಲ್ಲಿ ಅರ್ಥ ಉಂಟು. ಅರ್ಥವೇ ಆಗಲಿಲ್ಲ. ಆದರೆ ಬ್ರಹ್ಮ ಬರೆದ ಬರಹ ಒಂದೇ. ಬ್ರಹ್ಮನನ್ನೇ ನಂಬಿರುವಂತ ನಾನು ಈ ಜನ್ಮದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗಳನ್ನೇ ನನ್ನ ಸತಿಯಾಗಿ ಸ್ವೀಕರಿಸುವಂತ ಭಾಗ್ಯ ಸಿಕ್ಕಿದೆ ಎನ್ನುವುದಾಗಿ ತಿಳಿದಿದ್ದೇನೆ. ಬ್ರಹ್ಮನ ಹಾಗೆ ಬ್ರಹ್ಮನ ಕೆಲಸ ಏನು? ಏನು ಸೃಷ್ಟಿ ಕಾರ್ಯ ಅಲ್ಲವೇ? ಇವರು ಕೆಲಸ ದೇಶ ಹೊಸತನ್ನು ಸೃಷ್ಟಿ ಮಾಡುವ ಯೋಗ್ಯತೆ ಉಂಟು. ಹೊಸ ಹೊಸ ವಿಷಯ ಅದನ್ನೆಲ್ಲ ಸೃಷ್ಟಿ ಕಾರ್ಯ ಅಲ್ಲ. ಅಂದ್ರೆ ಈ ಪ್ರಪಂಚಕ್ಕೆ ಹೊಸದಾದಂತ ಕೊಡುಗೆ ಕೊಡಬೇಕು ಅನ್ನೋದು ನನ್ನ ಮಗನ ಆಸೆ. ಮೂಲದಲ್ಲಿ ಸಾಮಗಾನ ಎನ್ನುವುದಿದ್ದರೂ ಕೂಡ ಅದು ರಾವಣನ ಬಾಯಲ್ಲಿ ಬಂದ ಮೇಲೆ ಲೋಕಕ್ಕೆ ಗೊತ್ತಾದದ್ದಲ್ಲವೇ? ಅದೆಷ್ಟೋ ವೇದಾಂತಗಳು ಮೂಲದಲ್ಲಿದ್ದರೂ ಕೂಡ ನಾನು ಹೇಳಿ ಪ್ರಪಂಚಕ್ಕೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ತಡೆ ಸಾಮಗಾನ ರಾವಣ ಹೇಳಿದ ಮೇಲೆ ಗೊತ್ತಾಯ್ತು. ಆದ್ರೆ ಈಗ ರಾವಣ ರಾವಣ ಅಲ್ಲ, ಸಾಮಗಾನ ಹಾಡುವಲ್ಲ ರಾವಣ. ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನ ಪ್ರಪಂಚಕ್ಕೆ ಬಿತ್ತರಿಸಲಿಲ್ಲವೇ? ಅದೇ ವಿಶ್ವಾಮಿತ್ರರು ನಾಯಿ ಮೋಸ ತಿನ್ನಲಿಲ್ಲವೇ? ಆದುದರಲ್ಲಿ ಸ್ವಾರ್ಥ ಉಂಟಾ? ಅಲ್ಲ. ಶರೀರ ಮಾಧ್ಯಮ ಕಲ್ಪೋರ ಕಲುಧರ್ಮ ಸಾಧನ ಅಂತ ಹೇಳ್ತಿದ್ದವರು. ಯಾಕೆ ಈ ಶರೀರ ಎನ್ನುವುದು ಇನ್ನೊಬ್ಬರಿಗೆ ಉಪಕಾರಿಯಾಗಬೇಕು ಎನ್ನುವ ಕಾರಣಕ್ಕಾಗಿ ಶರೀರವನ್ನು ಉಳಿಸಿಕೊಂಡಿದ್ದೇನೆ. ಹೆಣ್ಣು ಕೊಟ್ಟ ಮಾವ ತಂದೆಗೆ ಸಮಾನ, ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿಗೆ ಸಮಾನ. ಮೊದಲುಗೊಂಡು ನೀವು ನನ್ನ ತಂದೆಯಾಗುವಿರೇ. ಮಿಥುನ ಮಹಾರಾಜರೇ, ಅಯ್ಯೋ ಮಗನನ್ನು ನೋಡಿದ್ದೀರಾ? ನಿನ್ನ ಮಗನ ರೂಪವನ್ನ ನೋಡಿದ್ರೆ, ಅವನಂತಹ ಈ ವಿನಯ ವಿಧೇಯತೆಯನ್ನು ನೋಡಿದ್ರೆ ಯಾರಿಗೂ ಸಂತೋಷ ಆಗಲಿಲ್ಲ. ಯಾರು ಮಕ್ಕಳಬೇಕು. ಸಾಕ್ಷಾತ್ ರಾಮನೇ. ಹೌದಪ್ಪ. ಮತ್ತೆ ರೂಪದಲ್ಲಿ ಮದನನೇ. ನಿನ್ನ ರಾಮನೇ. ನಿನ್ನೆ ದಿವಸ ರಾಮನ ಹಾಗೆ ಇದ್ದ, ರಾಮನ ಹಾಗೆ ಮಾತಾಡಿದ ಅಂತ ನನ್ನದೊಂದು ಆಸೆ. ನಾನು ನಿತ್ಯ ರಾಮನಾಗಬೇಕು. ನಿತ್ಯರಾಮ ಸೂರ್ಯರಾಮ ಅಲ್ವಲ್ಲ? ಅದು ಯಾವುದೋ ಸೂರ್ಯರಾಮ. ಅಂದ್ರೆ ನಿತ್ಯವೂ ರಾಮನ ಹಾಗೆ ಬದುಕಬೇಕು ಅಂತ. ಎಷ್ಟು ಒಳ್ಳೆ ಆದರ್ಶ, ಎಷ್ಟು ಒಳ್ಳೆ ಗುಣ. ಆದ್ರೂ ಒಂದೊಂದು ಮಹಾರಾಜ, ನಿನ್ನ ಮಗನ ರೂಪವೋ ಗುಣವೋ ಸ್ವಭಾವವೋ ನನಗೊಪ್ಪಿಗೆ ಆಗಿದೆ. ನಿಮಗೊಪ್ಪಿಗೆ ಆಗಿದೆ. ಈಗ ತಮ್ಮ ಮಗಳು ಅದೇ ಹೇಳಲಿಕ್ಕಾಗುವುದಿಲ್ಲ. ಯಾಕೆ ಹೆಣ್ಮಕ್ಕಳ ಮನಸ್ಸೆನ್ನುವುದೇ ಚಂಚಲ ಅಂತ ಹೇಳ್ತಾರೆ. ಎಷ್ಟು ಹೊತ್ತಿಗೆ ಹೇಗೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಹೌದೌದು. ಯಾವ ಕಾಲದಲ್ಲಿ ಯಾರನ್ನ ಮೆಚ್ಚಿಕೊಳ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಹೆಣ್ಣಿನ ಅಂತರಂಗದಲ್ಲಿ ಏನುಂಟು ಏನಿಲ್ಲ ತಿಳ್ಕೊಳ್ಳೋಕೆ ಸಾಧ್ಯತೆ ಉಂಟೆ ಅಲ್ವಾ? ನೀರಿನಲ್ಲಿರುವ ಮೀನಿನ ಹೆಜ್ಜೆಯನ್ನ ಗುರುತಿಸಬಹುದಂತೆ, ಹೆಣ್ಣಿನ ಮನಸ್ಸನ್ನು ತಿಳಿಯಲಿಕ್ಕಾಗುವುದಿಲ್ಲ. ತಿಳಿ ಕಾಳಿಯನ್ನಾದ್ರೂ ನೋಡಬಹುದು ಅಲ್ವಾ? ಆಗಿರುವಾಗ ನನ್ನ ಮಗಳು ಒಪ್ಪಿಯೇ ಬಿಡ್ತಾರೆ ಅಂತ ನಾ ಹೇಳಲಿಕ್ಕಾಗುವುದಿಲ್ಲ. ಮನೋ ಮರ್ಕಟೋ ಮೇಘೋ ಮಾಲಿನಿ ಮಸನೋ ಮರು. ಅಯ್ಯೋ ಮಾಮದು ಮರ್ಕಟೋ ಮತ್ಸ್ಯೋ ಮಕಾರ ದಶಚಂಚಲ. ಕೇಳ್ದೇನೋ ಇದೆಲ್ಲ ಯಾವ ಬೋಧಕ ಮರ? ನಿನಗೇನಾದ್ರೂ ಅರ್ಥವಾಯ್ತೇನೋ? ಬೆಳಿಗ್ಗೆ ಎದ್ದು ಓದ್ತ ಬೆಳಿಗ್ಗೆ ಅಂದ್ರೆ ಇಳಿಲ್ಲ ಅವ್ರಿಗೆ, ಕಡೆಗೆಲ್ಲ ಓದ್ದವ. ನೋಡಿ ಎಂತ ಸಾಹಿತ್ಯ ಅಂತ. ಮರ್ಯಾದೆ ತೆಗಿಬೇಕು. ಜ್ಞಾನಿಯನ್ನು ಪಡೀಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ, ಒಳ್ಳೆಯದಾಗಿ ಪಡೀಲಿಕ್ಕೆ. ಆದ್ರೆ ಅವರ ಬಾಂಧವ್ಯ ಏನು ಗಟ್ಟಿ ಆಗ್ಬೇಕಲ್ಲ. ಗಟ್ಟಿಯಾಗಬೇಕು. ನಿಮ್ಗೆ
ಹುಟ್ಟಬೇಕು. ಅಂತಂದ್ರೆ ಏನ್ ಮಾಡ್ಬೇಕು? ತೆಗೆದುಕೊಂಡು ಬಾ, ನಮ್ಮಲ್ಲಿ ಉಂಟಲ್ಲ. ನಾಡು ನುಡಿಯ ಕಲೆ, ನಾಡು ನುಡಿಯು ಕಲೆ, ಕಾವ್ಯದ ಬೆಳಗನೆ ಬೆಳಗುವ ಕೈದೀಪ. ಗೂಡು ದೀಪವದ ಕರಿಕಯರ ಕೈಗೆ ಸ್ವರ್ಣ ಸೇತುರೂಪ. ಗೂಡು ದೀಪ ಹೊಸ ಕರಿಕಯರ ಚೆನ್ನೆಗೆ ಸ್ವರ್ಣ ಸೇತುರೂಪ. ಬೆಳಗುವ ಕೈದೀಪ ಸ್ವರ್ಣ ಸೇತುರೂಪ. ಎರಡರ ಕುಲ ಸಂಬಂಧವು ಬೆದೆಯಲಿಸುಮಧುರ ಬೀಜಸುಗೆ. ಕರೆಯೊಳು ಸಕಲ ಸುಧಾಮ ವಿರಾಜಿಸ ಸಿಗನೀಕಿದ ಮಸಗೆ. ಬೆಳಗುವ ಕೈದೀಪ, ಬೆಳಗುವ ಕೈದೀಪ, ಬೆಳಗುವ ಕೈದೀಪ. ಮಿಥುನ ಮಹಾರಾಜರೇ, ಆ ಇದು ಸಾಮಾನ್ಯವಾದಂತಹ ಗೂಡು ದೀಪ ಅಲ್ಲವೇ ಅಲ್ಲ. ಮತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೊಡುವಂತದ್ದಲ್ಲವೇ ಅಲ್ಲ. ಅಂದ್ರೆ ರಾಜ ಮಹಾರಾಜರಲ್ಲಿಯೇ ಕೊಡಲ್ಪಡುವಂತಹ ಗೂಡು ದೀಪ. ಆತ್ಮೀಯತೆಯ ಪ್ರತೀಕ. ಈ ನಮ್ಮ ರಾಜ್ಯ ರಾಜ ಲಾಂಛನವೇ ಉಂಟು. ರಾಜ ಲಾಂಛನ ಅನ್ನುವುದುಂಟು. ನಮ್ಮ ನಿಮ್ಮಂದ ಸಂಬಂಧ ಅಂತ ಹೇಳುವುದು ಯಾವತ್ತೂ ಶಾಶ್ವತವಾಗಿರಬೇಕು. ತಂದೆಯವರೇ, ನಿಮ್ಮನ್ನಲ್ಲ. ಇವನಿಗೆ ಇನ್ನೂ ಆಗಲಿಲ್ಲ ಅದು. ತಂದೆಯವರೇ, ಅವ ಆದಾಯ ಅಂತ ಇದು ಬರೇ ಗೂಡು ದೀಪವಲ್ಲ, ಆ. ನನ್ನ ಗೂಡನ್ನೇ ಇದರಲ್ಲಿ ಇರಿಸಿಕೊಟ್ಟಿದ್ದು. ಮಿಥುನ ಮಹಾರಾಜರೇ, ಇದು ಗೌಪ್ಯವಾದ ವಿಚಾರ. ನಮಗೂ ನಿಮಗೂ ಗೌಪ್ಯವಾದ ವಿಚಾರ ಗೊತ್ತುಂಟು. ಈ ಸಂಬಂಧ ಬೆಳೆಯಲೇಬೇಕು, ಬೆಳೆಯಲೇಬೇಕು. ನಿಮ್ಮ ಮಗಳನ್ನು ಒಪ್ಪಿಸಲೇಬೇಕು. ಅದಕ್ಕಾಗಿಯೇ ಈ ಗೂಡು ದೀಪ ತೆಗೆದುಕೊಳ್ಳಿ. ಸಂತೋಷ ಆಯ್ತು. ಸಂಬಂಧವನ್ನು ಬೆಳೆಸುವುದಕ್ಕೆ ಬೇಕಾಗಿ ಇದನ್ನ ಪ್ರತೀಕವಾಗಿ ಕೊಡ್ತಾ ಇದ್ದೀವಿ. ಹಾಗಂತ ಸಾಮಾನ್ಯ ವ್ಯಕ್ತಿಗಳನ್ನು ಮಾಡ್ಲಿಕ್ಕಾಗುವುದಿಲ್ಲ. ಅಂತ ಬುದ್ಧಿವಂತರೇ ಆಗಬೇಕು ಇದನ್ನು ಮಾಡ್ಲಿಕ್ಕೆ. ಎಲ್ಲರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಸಂತೋಷ. ಇಂಥದ್ದೊಂದು ಕಲೆ ನಿಮ್ಮ ನಾಡಿನಲ್ಲಿದೆ ಅಂತಾದ್ರೆ ನಿಮ್ಮಂಥವರಿಗೆ ಸಂಬಂಧ ಬೆಳೆಸುವುದು ನಮಗೂ ಸಂತೋಷವೇ. ಖಂಡಿತ. ಆದ್ರೂ ಒಂದು ಏನೇ ಆದ್ರೂ ಮೆಚ್ಚಬೇಕಾದವಳು ಒಪ್ಪಬೇಕಾದವಳು ನನ್ನ ಮಗಳು. ಹಾಗಾಗಿ ನಿಮಗೂ ಒಂದು ಸೂಚನೆ. ನನ್ನ ಮಗಳು ತಿರಸ್ಕರಿಸುವ ಹಾಗೆ ಯಾವ ಗುಣ ಸ್ವಭಾವವು ಯಾವ ವರ್ತನೆಯು ನಿಮ್ಮ ಮಗನಲ್ಲಿ ಕಾಣಿಸದೇ ಇದ್ರೆ ನನ್ನ ಮಗಳು ಒಪ್ಪಿಕೊಳ್ಳಬಹುದು. ಮಿಥುನ ಮಹಾರಾಜ, ಗುಟ್ಟೇನು ಅಂತ ನಿನಗೆ ಗೊತ್ತುಂಟು. ನನಗೂ ನಿನಗೂ ಈ ಹಿನ್ನೆಲೆ, ನಿನ್ನವರಿಗೂ ಏನು ಅಂತ ಗೊತ್ತುಂಟು. ಒಪ್ಪಿಸತಕ್ಕದ್ದು ನಿನ್ನ ಮಗಳನ್ನ. ನೆನಪಿರಲಿ, ಸಾಕ್ಷಿಗೆ ಈ ಗೋಡು ದೀಪ ನೆನಪಿರಲಿ. ನನಗೆ ಆಶ್ಚರ್ಯ ಆಯ್ತು, ಅದು ಇಷ್ಟೊತ್ತಿ ಹಾಗೆ ನಿಂತ್ಕೊಂಡಿದೆ ಅಂತ ಹೇಳಿ. ಗಂಡಾಗಿ ಬದುಕಿದ್ದೆ, ಅದಕ್ಕೆ ಹೆಣ್ಣು ಮಾಡಿಬಿಟ್ಟಲ್ಲ. ಅಲ್ಲಿ ಮೊದಲನೇ ಹಲ್ಲಿ ಅನಿಸ್ತಾ ಆಯ್ತು ಅನಿಸ್ತ ನನಗೆ. ಆದ್ರೂ ಸುಮ್ಮನೆ ಹೇಳೋದಲ್ಲ, ಅಭಿನಯ ಬಹಳ ಚೆನ್ನಾಗಿ ಮಾಡಿದ್ದೀಯ. ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ನಾನು ಯಾರ ಮಗ? ಇವ್ರ ಮಗ ಅಂತ ಹೇಳಿದಪ್ಪ. ನೋಡಿ ಗೊತ್ತಾಗುದಿಲ್ವಾ? ಅಂತೂ ಒಪ್ಪಿಕೊಂಡಿದ್ದಾರೆ. ಸಾಕ್ಷಿಗಾಗಿ ಗೂಡು ದೀಪವನ್ನು ನಾವು ಕೊಟ್ಟವರಿದ್ದೇವೆ. ಅವರ ದುಡ್ಡು ನಮ್ಮ ಕೈಯಲ್ಲಿ ಸಿಕ್ಕಿದ ಹಾಗೆ ಈಗ ಒಪ್ಪಿಕೊಂಡಿದ್ದಾರೆ. ಹಾಗಾಗಲಿಯ ಸಂಪತ್ತು ನಮ್ಮ ವಶ. ನಿರೀಕ್ಷೆಯಲ್ಲೇ ಇರುವ